ಆಟೋ ರಿಕ್ಷಾಗಳಿಗೆ ಪೂರ್ತಿ ಪ್ರಮಾಣದಲ್ಲಿ ಎಷ್ಟು ಅವ್ರದ್ದು ಖರ್ಚಾಗಿತ್ತು, ಸುಮಾರು 3,000 ಸಿಲಿಂಡರ್ ಕೂಡ ಕೊಡ್ತಾಯಿತ್ತು. ಅವ್ರಿಗೇನು ಅನಾನುಕೂಲ ಆಗಿದೆ ಅಂದರೆ ಖಾಸಗಿ ಹೊರತ ತಗೊತಾ ಇದ್ರು, ಖಾಸಗಿ ಗ್ಯಾಸ್ ಏಜೆನ್ಸೀಸ್ ಹತ್ರ ಏನು ತಗೊಳ್ತಾ ಇದ್ರು, ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅನ್ನೋ ವಿಷಯದಲ್ಲಿ ಅವರು ಆ ಕಡೆಯಿಂದ ಈ ಕಡೆ ಬರೋ ಪ್ರಯತ್ನ ಮಾಡಿದರು. ಆದರೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, BPL, HPCL ಅದರದ್ದು ಯಾವ ಥರವಾದ ತಾಪತ್ರಯನೂ ಇಲ್ಲ. ಅಲ್ಲಿ ರೇಟ್ ಜಾಸ್ತಿ ಆಗಿದ್ದಕ್ಕೆ ಬರೋದಕ್ಕೆ ಈಗಾಗಲೇ ನಾವು ಕೂಡ ನಮ್ಮ ಸೆಕ್ರೆಟರಿಯವರು ಪಾಂಡೆ ಅವರು ಇದ್ದಾರೆ, ಅವರು ಡೆಲ್ಲಿಯಲ್ಲಿದ್ದಾರೆ. ನಾನು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಕಾರ್ಯದರ್ಶಿಗಳನ್ನು ನೋಡಿ ಪ್ರೈವೇಟ್ ಗ್ಯಾಸ್ ಸಪ್ಲೈಯರ್ಸ್ಗೆ ಒಂದು ಸೂಚನೆಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕೆ ಸರ್ಕಾರದಲ್ಲಿರುವಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿರುವಾಗ ದೇಶದಲ್ಲಿ ವಿನಾಕಾರಣವಾಗಿ ರೇಟನ್ನು ಹೆಚ್ಚು ಮಾಡೋದು, ಜನರಿಗೆ ಒತ್ತಾಯ ಮಾಡ್ಬೋದು, ಇವೆಲ್ಲ ಮಾಡಿಕೊಡೋದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾಳೆ ಅವರನ್ನು ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ. ನಾಳೆ ಅವರು ಭೇಟಿ ಆಗ್ತಾ ಇದ್ದಾರೆ. ಮತ್ತು ಖಾಸಗಿ ಕಂಪನಿಗಳು ಏನು ಗ್ಯಾಸನ್ನು ಸಪ್ಲೈ ಮಾಡ್ತಾರೆ ಅವ್ರಿಗೆ ಸರ್ಕಾರದ ವತಿಯಿಂದ ಮನವಿ ಮಾಡ್ತೀನಿ, ಇಂಥ ಪರಿಸ್ಥಿತಿಗಳಲ್ಲಿ ವಿನಾಕಾರಣವಾಗಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನೀವು ಕೂಡ ಸಹಕರಿಸಬೇಕು. ಯಥಾಸ್ಥಿತಿ ಮೊದಲು ಯಾವ ರೀತಿ ನೀವು ಕೊಡ್ತಾಯಿದ್ರೆ ಅದೇ ರೀತಿ ಕೊಡಬೇಕು. ಗ್ರಾಹಕರಿಗೆ ನೀವು ಸಹಕರಿಸಬೇಕಿಂತ ಸಂದರ್ಭದಲ್ಲಿ